ಅದೆಷ್ಟೋ ಜನ ದಂಧೆ ಹೆಂಗಸರಿಗೆ ಹೇಳಿಕೊಳ್ಳೋದಕ್ಕೆ ಗಂಡ ಮಕ್ಕಳು ಸಂಸಾರ ಅಂತಾನೆ ಇರೋದಿಲ್ಲ. ಆದರೆ ಸರಸ್ವತಿಗೆ ಅವೆಲ್ಲ ಇಲ್ಲ. ಹಾಗಾಗಿ ಅವಳು ಮೈ ಮಾರ್ಕೊಂಡು ಬದುಕಿದ್ರೂ ಸಮಾಜದಲ್ಲೊಂದು ಸ್ಥಾನಮಾನ ಇದ್ದೇ ಇತ್ತು. ಅದಕ್ಕೆ ಅವಳಿಗೆ ಈ ದಂಧೆ ಅನ್ನೋದು ಸಮಸ್ಯೆ ಅನಿಸಿರಲಿಲ್ಲ. ಹಂಗಂತ ಅದನ್ನು ಇಷ್ಟಪಟ್ಟು ಯಾವತ್ತೂ ಮಾಡಿದವಳಲ್ಲ ಸರಸ್ವತಿ. ಅದರಿಂದ ಹೊರಬರೋದಕ್ಕೆ ಪ್ರಯತ್ನ ಪಡ್ತಾನೆ ಇಷ್ಟು ದಿನ ದುಡಿದ್ಲು. ಅವಳ ಸಂಸಾರ ಒಂದು ಹಳಿ ತಪ್ಪದೆ ಹೋಗಿದ್ರೆ ಇನ್ನೂ ಒಂದಷ್ಟು ದಿನ ಇದೇ ಕೆಲಸ ಮಾಡ್ಕೊಂಡಿರ್ತಿದ್ಲೋ ಏನೋ. ಆದರೆ ಎಲ್ಲದಕ್ಕೂ ಕೊನೆ ಹಾಡೋ ಟೈಮ್ ಬಂದೇ ಬಿಡ್ತು. ಹೊಡೆದು 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 ನನ್ನ ಮಾಡಿರೋದು ನಾನಾಗಿ ಓಡೋಗ್ಬೇಕು ಅಂತ ಅದರೆಲ್ಲ ಆಚೆ ಹಾಕ್ಬಿಡೋದು ನನ್ನ ಮಕ್ಕಳನ್ನ. ಯಾರ ತಾಯಿ ತಾನೇ ಇದನ್ನ ಸಹಿಸಿಕೊಳ್ಳೋದಕ್ಕಾಗತ್ತೆ ಹೇಳಿ? ಅದರಲ್ಲೂ ಈ ಸರಸ್ವತಿ ಮನಸೊಪ್ಪದ ಕೆಲಸ ಮಾಡಿ ಹಣ ಗಳಿಸೋದಕ್ಕೆ ರೆಡಿಯಾಗಿದ್ದೆ ಗಂಡನಿಗೋಸ್ಕರ, ಅವನ ಮಕ್ಕಳಿಗೋಸ್ಕರ. ಈಗ ಅವರಿಗೆ ಇರೋದಕ್ಕೆ ಸೂರಿರಲ್ಲ, ಪ್ರೀತಿಸೋದಕ್ಕೆ ತಂದೆ ಇರಲ್ಲ ಅನ್ನೋದು ಪಕ್ಕ ಆದ್ಮೇಲೆ ಆಕೆಯ ದುಃಖದ ಕಟ್ಟೆ ಒಡೆದೋಗಿತ್ತು. 19 ವರ್ಷ ಸಂಸಾರ ಮಾಡಿದವಳು ನಾನು. ನನಗೆ ಗೊತ್ತು ಇವೆಲ್ಲ ಅಂತ. ಕಚಡಾದಲ್ಲಿ ಕಾಲಿಟ್ಬಿಟ್ಟಿದ್ದಾನು, ಈ ಕಚಡಾದಲ್ಲಿ ಕಾಲಿಟ್ಬಿಟ್ಟಿದ್ದಾನು. 19 ವರ್ಷದಿಂದ ಹೋಯ್ತಾ ಇದ್ದೀನಿ. ನಾನು ಸ್ವಂತ ಹೋಗ್ಲಿ ಸೇರಿಸ್ತಾ ಇದ್ದೆ. ನಾನು ತಲೆ ಹಿಡಿದು ತಿಂತ 19 ವರ್ಷ ಬೇವರ್ಸು. ಅದು ಕತೆ ಬೇರೆ ಬೇರೆ ಇದೆಲ್ಲ ಎಲ್ಲ ಕತೆ ಹೇಳ್ತಿದ್ರಿ. ಎಷ್ಟು ಯಾವ್ಯಾವ ಜಾಗದಲ್ಲಿ ಅವ್ರು ತಲೆ ಹಿಡಿಸ್ದ ಅಂತ. ಬೇಕಾದ್ರೆ ಇವತ್ತು ನಾನು ಮಾಡ್ತಾ ಇದ್ರೆ ಎದುರ್ಬೇಕು. ನಾನು ಇವತ್ತು ನಾನು ಮಾಡ್ತಾ ಇಲ್ಲ. ಅವ್ರನ್ನ ತಲೆ ಹಿಡ್ದೆ ಸಂಪಾದನೆ ಮಾಡಿನೇ ಕಟ್ಟಿರೋದು ಎಲ್ಲ ಬಿಲ್ಡಿಂಗು. ಸಂಪಾದನೆ ಮಾಡಿದ್ದು ಅದರಲ್ಲೇ ಅವ್ರು ಸಂಪಾದನೆ ಮಾಡಿದ್ದು. ಎಷ್ಟು ಪ್ರೂಫ್ ತರಿಸ್ಬೇಕು ನಿಮಗೆ? ನಾನು ತರಿಸ್ತೀನಿ. ಯಾರ್ಯಾರ ಕೈಯಿಂದ ತಲೆ ಹಿಡಿಸಿದ್ದ ಅಂತ ಎಲ್ಲ ತರಿಸ್ತೀನಿ. ಎಲ್ಲ ಅವ್ರ ಅಮ್ಮಂದು 298 ಕೋರ್ಮಂಗಲದಲ್ಲಿ ಕೇಸುಗಳಿಂದ ಹಿಡ್ಕೊಂಡಿದೆ. ಎಷ್ಟು ವರ್ಷ ಬಿಸ್ನೆಸ್ ಮಾಡಿದ್ರು. ಇದೆಲ್ಲ ನಿಜಾನ? ಇವತ್ತು ಈ ಕುಟ್ಟಿಗೆ ಕೋರಮಂಗಲ ಒಂದರಲ್ಲೇ 4-5 ಬಿಲ್ಡಿಂಗ್ಗಳಿವೆ. ಇದನ್ನೆಲ್ಲ ಆತ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡಿ ಫೈನಾನ್ಸ್ ನಡೆಸಿ ಸಂಪಾದಿಸಿದ್ದು ಅಂತಾನೆ. ಆದ್ರೆ ಸರಸ್ವತಿಯ ಪ್ರಕಾರ ಇದೆಲ್ಲ ಬಂದಿದ್ದೆ ಆತನ ಈ ಖಾನ್ದಾನಿ ದಂಧೆಯಿಂದ. ಅಮ್ಮ ತೋರಿಸಿಕೊಟ್ಟ ದಾರಿಯಲ್ಲಿ ಮಗ ಮಡದಿಯನ್ನ ಮಲಗಿಸಿ ಮನೆ ಕಟ್ಸಿದ್ದ ಅಂತಾಳೆ ಸರಸ್ವತಿ. ಚರ್ಮದ ವ್ಯಾಪಾರ, ಅರ್ಥ ಆಯ್ತಾ? 298 ಅಲ್ಲಿ ಚರ್ಮದ ವ್ಯಾಪಾರ ಅವ್ರ ಅಮ್ಮ ನಡೆಸಿದ್ದು. ಇವನು ಇಷ್ಟಿಂದ 298 ಅಲ್ಲಿ ಚರ್ಮದ ವ್ಯಾಪಾರ ಅವ್ರ ಅಮ್ಮ ನಡೆಸಿದ್ದು. ಅವರಪ್ಪ ITA ಕೆಲ್ಸಕ್ಕೆ ಹೋಗಿ ಬರೋರು, ಅವ್ರು ಹೋಗಿ ಬರೋ ತನಕ ನಡೆಸೋರು. ಬಂದ ಮೇಲೆ ಗಪ್ಚಿಪ್ ಅಂತ ಮುಗಿಸ್ಬಿಡೋದು ವಿಷಯ. ಹಂಗೆ ನಡೀತಿತ್ತು ಆ ಮನೆಯಲ್ಲಿ ವ್ಯಾಪಾರ. ಈ ಮನೆ ಕೆಳಗಡೆ ಪೋರ್ಷನ್ ಮಾತ್ರ ಇತ್ತು ನನ್ನ ಮದುವೆ ಮಾಡ್ಕೊಂಡಾಗ. ಅದ್ರ ಮೇಲೆ 2.5 ಲಕ್ಷ ಸಾಲ ಇತ್ತು. 2.5 ಲಕ್ಷ ಸಾಲ ಇತ್ತು, ಅರ್ಥ ಆಯ್ತಾ? ಅವ್ರ ಅಪ್ಪ FDಯಿಂದ ಲೋನ್ ತಗೊಂಡು ಕೂಡ ಇವ್ರಿಗೂ ದುಡ್ಡು ಕೊಟ್ಟಿದ್ರು. FD ಮೇಲೆ ಲೋನ್ ತಗೊಂಡು ಕೂಡ ಅದನ್ನು ಕಟ್ಟಿದ್ದು ಕೂಡ ನಾನು. ಅದನ್ನು ಕಟ್ಟಿದ್ದು ಕೂಡ ಮದುವೆ ಆದಮೇಲೆ ನನ್ನ ತಲೆ ಹಿಡಿದು ಎಲ್ಲರನ್ನ ನನ್ನ ಕೈನಲ್ಲಿ ಮಾಡಿಸಿ ಆ ಕೆಲಸ ಅದರಲ್ಲಿ ಕಟ್ಟಿದ್ದು. ಅವನ ವ್ಯಾಪಾರನೇ ಅದೇ. ಅವನು ಯಾವುದು ಬೇರೆ ಬಿಸ್ನೆಸ್ ಮಾಡಲಿಲ್ಲ, ಇದೇ ವ್ಯಾಪಾರನೇ ಅವನು ಮಾಡಿದ್ದು. ಅವನ ವ್ಯವಹಾರದ ಬಗ್ಗೆ ಎಷ್ಟೊಂದು ಅಸಮಾಧಾನ ಇದ್ರು ಸರಸ್ವತಿ ಇಷ್ಟು ದಿನ ಈ ಬಗ್ಗೆ ಬಾಯಿ ಬಿಟ್ಟಿರ್ಲಿಲ್ಲ. ಆದ್ರೆ ಈಗೊಂದು 2-3 ವರ್ಷಗಳಿಂದ ಈ ಬಿಸ್ನೆಸ್ ನಡೆಸಲ್ಲ ಅಂತ ಕೈ ಎತ್ಬಿಟ್ಲು. ಕೊನೆಗೆ ಮೊನ್ನೆ ಮಾರ್ಚ್ ತಿಂಗಳಲ್ಲಿ ಆಕೆ ಪೊಲೀಸ್ ಠಾಣೆಯ ಮೆಟ್ಟಿಲು ಹತ್ತಬೇಕಾದ ಸಂದರ್ಭ ಎದುರಾಯ್ತು. ಆನಂತರ ಅವಳ ಬದುಕಲ್ಲಿ ಸಾಕಷ್ಟು ಬದಲಾವಣೆಗಳಾಗೋದು. ಬದುಕೋದಕ್ ಬಿಡಲ್ಲ ಅನ್ನಿಸ್ಬಿಡ್ತು. ಅಷ್ಟಾದ್ಮೇಲೆ ಆಕೆ ತನ್ನ ಕರಾಳ ಇತಿಹಾಸವನ್ನ ಜನರ ಮುಂದೆ ತೆರೆದಿಟ್ಟು ಮನಸ್ಸನ್ನ ಹಗುರಾಗಿಸ್ಕೊಳ್ಬೇಕು ಅಂತ ಹೊರಟಿದ್ದು. ಇಷ್ಟೊತ್ತು ನೀವು ನೋಡಿದ್ದು ಸರಸ್ವತಿಯ ನೋವಿನ ಕಥೆನ. ನಾಳಿನ ಎಪಿಸೋಡ್ನಲ್ಲಿ ಬೆಂಗಳೂರಿನಲ್ಲಿ 20 ವರ್ಷಗಳ ಹಿಂದೆ ಇವರ ಬಿಸ್ನೆಸ್ ಹೇಗೆ ನಡೀತಿತ್ತು, ಎಲ್ಲೆಲ್ಲಿ ನಡೀತಿತ್ತು, ಯಾವ ರೀತಿ ವ್ಯವಹಾರ ಮಾಡ್ತಿದ್ರು, ಈ ದಂಧೆಯಲ್ಲಿ ಕೋಟಿ ಸಂಪಾದಿಸಿದ್ದು ಹೇಗೆ ಮತ್ತು ಅದರಿಂದ ಹೊರಬರೋದಕ್ಕೆ ಕಾರಣ ಆಗಿದ್ದೇನು ಅನ್ನೋ ಇಂಪಾರ್ಟೆಂಟ್ ವಿಷಯಗಳನ್ನು ಅವಳೇ ಹೇಳ್ತಾಳೆ. ಆಕೆಯ ಜೊತೆಗೆ ಅವಳ 2 ಹೆಣ್ಣು ಮಕ್ಕಳು ತಾವು ಕಂಡದ್ದನ್ನು ಕಂಡ ಹಾಗೆ ನಾಳಿನ FIRನಲ್ಲಿ ವಿವರಿಸ್ತಾರೆ. ಅಲ್ಲಿ ತನಕ ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.